ನಾನು ಹೇಳಿದ್ನಲ್ರಿ, RSS ಯಾರನ್ನೂ ತೊಗೊಂಡಾಗ ಆಕಾಶದಲ್ಲೂ ಕೂರಿಸ್ಕೊಳಲ್ಲ, ಯಾರನ್ನೂ ನೆಲಕ್ಕೂ ಹಾಕಲ್ಲ. ಒಬ್ಬ ಸ್ವಯಂ ಸೇವಕ ಅವನಿಗೆ ಸಂಸ್ಕಾರ ಕೊಡುತ್ತೆ, ಅವನೇ ಯೋಚನೆ ಮಾಡ್ಕೊತ ಹೋಗ್ಬೇಕು. ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದುತ್ವ ನೋಡಿ, ಅದಕ್ಕೆ ಹೇಳ್ತೀನಲ್ಲ, ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಹಿಂದುತ್ವದ ಬಗ್ಗೆ ಇರೋದಕ್ಕೋಸ್ಕರ ಇದು ಹಿಂದೂಸ್ತಾನ ಆಗಿ ಇನ್ನು ಉಳಿದಿರೋದು. ಪ್ರತಿಯೊಬ್ಬ ಸ್ವಯಂ ಸೇವಕನು RSS ನೋಡೋಕ್ಕಾಗಲ್ಲ. ಅವನೊಂದು ಚಿಂತನೆ ಅವನವನಿಗೆ. ಯಾವುದನ್ನ ನೋಡೋಣ, ಮಾಡ್ತೀನಿ ಅಂತ ಹೇಳಿಲ್ಲ. ಅದು ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇದ್ದಾವೆ. ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಮತ್ತೆ ಅದಕ್ಕೆ ಜೀವ ಕೊಡಿ ಭಾಳ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತೀನಲ್ಲ, ಯಾವುದೂ ಅದಿನ್ನೂ ನಾನು ಚರ್ಚೆ ಮಾಡಿಲ್ಲ, ಚಿಂತನೆ ಮಾಡಿಲ್ಲ, ತೀರ್ಮಾನ ತಗೊಂಡಿಲ್ಲ. ವಯಸ್ಸಿದೆ, ಯು ಆರ್ ರೈಟ್. ಹಾಂ, ಮಾನ ಮರ್ಯಾದೆ ಇಲ್ದಿರೋಂಥ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರ ಹೆಸರು ಬರ್ದಿಯಾರ? ಈಶ್ವರಪ್ಪನವ್ರ ಹೆಸರು ಬರೆದಿದ್ರು, ಅವ್ರ ಹೆಸರು ಬರ್ದಿಯಾರ? ಇದಕ್ಕೇನಾದರೂ ಕೂಡ ಮಾನ ಮರ್ಯಾದೆ ಇದೆಯಾ? ಇಲ್ಲಿ ವಕೀಲರು ಕೂತಾರೆ. ಮಂತ್ರಿಯ ಮೌಖಿಕ ಆದೇಶ ಅಂತಂತಂದ್ರೆ ಯಾರು? ವಿದೇಶದ ಮಂತ್ರಿ ಬಂದು ಮೌಖಿಕ ಆದೇಶ ಕೊಡ್ತಾನೆ ಇವರಿಗೆ? ಒಂದು ನಿಮಿಷ, ಯಾಕಂದರೆ ನನ್ನ ರಾಜೀನಾಮೆ ಬೇಕು ಅಂತೇಳಿ ನಾನು ಕೇಂದ್ರದವ್ರ ಜೊತೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡ ಮೆರವಣಿಗೆ ಮಾಡಿದ್ರು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ. ರಾಜೀನಾಮೆ ರಾಜೀನಾಮೆ ರಾಜೀನಾಮೆ. ಈಗ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗತ್ತೆ, ಪ್ರಶ್ನೆ ಬೇರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಮಾನ ಮರ್ಯಾದೆ ಒಂದು ಬೇಕಲ್ಲ. ಬೇರೆ ಪಕ್ಷದವ್ರಿಗೂ ಒಂಥರ, ನಿಮ್ಮ ಪಕ್ಷಕ್ಕೆ ಒಂಥರನ. ನಾನು ಹೇಳಿದ್ನಲ್ರಿ, RSS ಯಾರನ್ನೂ ತೊಗೊಂಡಾಗ ಆಕಾಶದಲ್ಲೂ ಕೂರಿಸ್ಕೊಳಲ್ಲ, ಯಾರನ್ನೂ ನೆಲಕ್ಕೂ ಹಾಕಲ್ಲ. ಒಬ್ಬ ಸ್ವಯಂ ಸೇವಕ ಅವನಿಗೆ ಸಂಸ್ಕಾರ ಕೊಡುತ್ತೆ, ಅವನೇ ಯೋಚನೆ ಮಾಡ್ಕೊತ ಹೋಗ್ಬೇಕು. ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದುತ್ವ ನೋಡಿ, ಅದಕ್ಕೆ ಹೇಳ್ತೀನಲ್ಲ, ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಹಿಂದುತ್ವದ ಬಗ್ಗೆ ಇರೋದಕ್ಕೋಸ್ಕರ ಇದು ಹಿಂದೂಸ್ತಾನ ಆಗಿ ಇನ್ನು ಉಳಿದಿರೋದು. ಪ್ರತಿಯೊಬ್ಬ ಸ್ವಯಂ ಸೇವಕನು RSS ನೋಡೋಕ್ಕಾಗಲ್ಲ. ಅವನೊಂದು ಚಿಂತನೆ ಅವನವನಿಗೆ. ಯಾವುದನ್ನ ನೋಡೋಣ, ಮಾಡ್ತೀನಿ ಅಂತ ಹೇಳಿಲ್ಲ. ಅದು ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇದ್ದಾವೆ. ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಮತ್ತೆ ಅದಕ್ಕೆ ಜೀವ ಕೊಡಿ ಭಾಳ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತೀನಲ್ಲ, ಯಾವುದೂ ಅದಿನ್ನೂ ನಾನು ಚರ್ಚೆ ಮಾಡಿಲ್ಲ, ಚಿಂತನೆ ಮಾಡಿಲ್ಲ, ತೀರ್ಮಾನ ತಗೊಂಡಿಲ್ಲ. ವಯಸ್ಸಿದೆ, ಯು ಆರ್ ರೈಟ್. ಹಾಂ, ಮಾನ ಮರ್ಯಾದೆ ಇಲ್ದಿರೋಂಥ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರ ಹೆಸರು ಬರ್ದಿಯಾರ? ಈಶ್ವರಪ್ಪನವ್ರ ಹೆಸರು ಬರೆದಿದ್ರು, ಅವ್ರ ಹೆಸರು ಬರ್ದಿಯಾರ? ಇದಕ್ಕೇನಾದರೂ ಕೂಡ ಮಾನ ಮರ್ಯಾದೆ ಇದೆಯಾ? ಇಲ್ಲಿ ವಕೀಲರು ಕೂತಾರೆ. ಮಂತ್ರಿಯ ಮೌಖಿಕ ಆದೇಶ ಅಂತಂತಂದ್ರೆ ಯಾರು? ವಿದೇಶದ ಮಂತ್ರಿ ಬಂದು ಮೌಖಿಕ ಆದೇಶ ಕೊಡ್ತಾನೆ ಇವರಿಗೆ? ಒಂದು ನಿಮಿಷ, ಯಾಕಂದರೆ ನನ್ನ ರಾಜೀನಾಮೆ ಬೇಕು ಅಂತೇಳಿ ನಾನು ಕೇಂದ್ರದವ್ರ ಜೊತೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡ ಮೆರವಣಿಗೆ ಮಾಡಿದ್ರು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ. ರಾಜೀನಾಮೆ ರಾಜೀನಾಮೆ ರಾಜೀನಾಮೆ. ಈಗ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗತ್ತೆ, ಪ್ರಶ್ನೆ ಬೇರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಮಾನ ಮರ್ಯಾದೆ ಒಂದು ಬೇಕಲ್ಲ. ಬೇರೆ ಪಕ್ಷದವ್ರಿಗೂ ಒಂಥರ, ನಿಮ್ಮ ಪಕ್ಷಕ್ಕೆ ಒಂಥರನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.